ಮೋದಿಯವರೇ ಒಟ್ಟು. ಸರ್ ಈ ಬಾರಿ ಇಲ್ಲಿ ಸೆಂಟ್ರಲ್ ಅಲ್ಲಿ ಇಲ್ಲಿ ನಿಂತಿರೋದು ಪಿ ಸಿ ಮೋಹನ್ ಅವರು ಜೊತೆಗೆ ಮನ್ಸೂರ್ ಅಲಿ ಖಾನ್ ಯಾರ ನಿಂತ್ಕೊಳ್ಳಿ ಮೋದಿಗೆ ಓಟು. ಮೇನ್ ಸೆಂಟ್ರಲ್ ಮೋದಿ. ಬಿಜೆಪಿ ಯಾಕೆ ಸರ್ ಬಿಜೆಪಿ ಅದೇ ನಮಗೆ ಬೆಸ್ಟ್. ಕಾಂಗ್ರೆಸ್ ಆಗ್ಬೇಡ ಕಾಂಗ್ರೆಸ್ ಆಡಳಿತದಲ್ಲಿ ಈಗ ಬೇಡಮ್ಮ, ನಮಗೆ ಬಸ್ ಫ್ರೀ ಮಾಡಿ ವ್ಯಾಪಾರ ನೋಡಿ ನಿಂತಿದ್ದೀವಿ ಬೆಳಗಿಂದ 300 ರೂಪಾಯಿ ಸುತ್ತಿದ್ದೀವಿ. ಗ್ಯಾಸ್ ಹಾಕೋಣ, ಮನೆ ಕೊಡೋಣ, ಸಂಸಾರ ಮಾಡೋಣ. ಇದು ಲೋನ್ ಕಟ್ಟೋಣ, ಏನು ಕೊಡೋಣ ಹೇಳಿ? ನೀವೇ ನೋಡ್ತಾ ಇದ್ರಿ, ಕಣ್ಣಿಂದ ನೋಡ್ತಾ ಇದ್ರಿ ನೋಡಿ, ಎಲ್ಲ ತಲ ನಿಂತಿದ್ದೆ ಆಟೋ. ಯಾವ ರೀತಿ ಕೊಡ್ತಾರೆ ಮೇಡಮ್ ಗ್ಯಾರಂಟಿನ? ಯಾವ ರೀತಿಲಿ ಕೊಡ್ತಾವ್ರೆ ಗ್ಯಾರಂಟಿನ? ಯಾರು ಕೊಡೋಕೆ ಹೇಳಿದ್ರೆ ಗ್ಯಾರಂಟಿನ? ಕೆಲಸ ಕೊಡ್ರಿ. ನಿರುದ್ಯೋಗ ಮಾಡೋಕೆ ನೀವ್ಯಾರು? ನಿರುದ್ಯೋಗಕ್ಕೆ ನೀರು ಕೆಲಸ ಓದಿಸಿಲ್ವಾ ಮಕ್ಕಳನ್ನ ಓದಿಸಿದ್ವಲ್ಲಮ್ಮ, ಸಾಲ ಸೋಲ ಮಾಡಿ ಏನೋ ನಮ್ಮ ಮಕ್ಕಳು ಮುಂದೆ ಬರಲಿ ಅಂತ ಓದಿಸಿದ್ವಲ್ಲ ಮರೆ. ಓದಿಸಿದ್ಮೇಲೆ ಕೆಲಸ ಉದ್ಯೋಗ ಕೊಡಿ. ನಿರುದ್ಯೋಗ ಮಾಡಬೇಡಿ, ಸೋಂಬೇರಿ ಮಾಡಬೇಡಿ, ಉದ್ಯೋಗ ಕೊಡಿ. ಬಿಜೆಪಿ ಎಲ್ಲ ಪಕ್ಷಗಳು ಬಂದರೂ ಅಷ್ಟು ಮಾಡ್ಬೇಕು ಅಷ್ಟೇ ಮಾಡ್ತಾರೆ. ಯಾರೇನು ಜಾಸ್ತಿ ಮಾಡ್ತಾರೆ ಕಡಿಮೆ ಮಾಡ್ತಾರೆ ಅಂತ ಏನಿಲ್ಲ. ಒಟ್ಟಲ್ಲಿ ಬಿಜೆಪಿ ಬಂದರೆ ದೇಶದ ಭದ್ರತೆಗೆ ಒಳ್ಳೇದು ಅಂತ ನಮ್ಮ ಭಾವನೆ. ಕಾಂಗ್ರೆಸ್ 70 ವರ್ಷದಿಂದ ಅವರು ಮಾಡಿದ್ದಾರೆ ಕೆಲಸ ಕಾರ್ಯಗಳು, ಅವರು ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಏನಂದರೆ ಇವಾಗ ಅವರು ಸ್ವಲ್ಪ ನೆಗ್ಲೆಕ್ಟು. ಈಗ ಯಾವುದೋ ಒಂದು ಮತನ ಓಲೈಕೆ ಮಾಡೋದಕ್ಕೆ ಮಾಡ್ತಾರೆ. ಅದು ಮತ್ತೊಬ್ಬರು ಒಂದು ವರ್ಗಕ್ಕೆ ಬೇಜಾರಾಗುತ್ತೆ. ಯಾವತ್ತು ದೇಶದಲ್ಲಿ ಆ ಥರ ಮಾಡಬಾರ್ದು. ಎರಡನೇದಲ್ಲಿ ಅವರು 70 ವರ್ಷ ಇದ್ಕೊಂಡು ಎಲ್ಲ ಯುವಕರಿಗೆ ಕೆಲಸ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂದ್ಕೊಂಡು ಏನು ಕೊಟ್ಟಿದ್ದಾರೆ? ಈಗ ಬಿ ಜೆ ಪಿ ಮೇಲೆ ಹೇಳ್ತಾರೆ, ಅವರು ಸೃಷ್ಟಿ ಮಾಡ್ತಾರೆ, ಕೆಲಸ ಕೊಡ್ತಾರೆ, ಹಾಕ್ಕೊಡ್ತಾರೆ ಅಂತ ಬಿ ಜೆ ಪಿಯವ್ರ ಬಗ್ಗೆ ಹೇಳ್ತಾರೆ. ಅವರು ಈ ಹೊರಗಡೆ ದೇಶದಿಂದ ಈಗ ಎಲ್ಲ ಉದ್ಯಮ ತರ್ತಾ ಇದ್ದಾರೆ, ಮಾಡ್ತಾರೆ, ಕೊಡ್ತಾರೆ. ಹುಟ್ಟಿದ ತಕ್ಷಣ ಮಕ್ಕಳು ಎಲ್ಲ ಕಣ್ಣು ಯಾವೂ ಬಿಡೋದಿಲ್ಲ. ಅದರಿಂದ ಬಿ ಜೆ ಪಿಲಿ ದೇಶಕ್ಕೆ ಒಬ್ಬ ಉತ್ತಮ ಪ್ರಧಾನಿ ಇದ್ದಾರೆ. ಅವ್ರು ಇರೋದ್ರಿಂದ ನಮಗೆಲ್ಲ ಸ್ವಲ್ಪ ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ನಮಗೆ ಪಿ ಸಿ ಮೋಹನ್ ಆಗಲಿ, ಮನ್ಸೂರ್ ಅಲಿ ಖಾನ್ ಆಗಲಿ, ಬಿ ಜೆ ಪಿ ಪಕ್ಷದಲ್ಲಿ ಯಾರಿದ್ದಾರೆ ಇವಾಗ? ಮೋಹನ್ ಅವರು. ನಾವು ಅವರಿಗೇ ನಾವು ಮತ ಚಲಾಯಿಸಿ.